ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ವಿಬ್ಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿತ್ತು. ಇದನ್ನ ಕಾಂಗ್ರೆಸ್ ವ್ಯಾಪಕವಾಗಿ ವಿರೋಧ ಮಾಡಿತ್ತು. ಇದೀಗ ರಾಜ್ಯ ಸರ್ಕಾರವು ಕೂಡ ಇದನ್ನ ವಿರೋಧಿಸಿದೆ. ಕಾಯ್ದೆ ಕುರಿತಂತೆ ಇವತ್ತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಂದ ಮಹತ್ವದ ಸುದ್ದಿಗೋಷ್ಠಿ ಇದೆ. ಸುದ್ದಿಗೋಷ್ಠಿ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ಮನ್ರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಇದ್ದಿದ್ದು ಮನ್ರೇಗಾ ಆಗಿತ್ತು. ಮನ್ರೇಗಾ ಇದ್ದಿದ್ದು ಇದೀಗ ವಿಬ್ಜಿ ರಾಮ್ಜಿ, ವಿಕಸಿತ್ ಭಾರತ್ ಪಾರ್ ಅನ್ನುವಂಥ ಹೆಸರನ್ನು ಏನು ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವ್ಯಾಪಕವಾಗಿ ವಿರೋಧ ಮಾಡ್ತಾ ಇದೆ. ಇದನ್ನ ಮರು ಜಾರಿಗೊಳಿಸುವಂತೆ ಒತ್ತಾಯ ಮಾಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕಾಯ್ದೆ ಜಾರಿಗೆ ತರದೆ ಪರಿಷ್ಕರಣೆಗೆ ನಿರ್ಧಾರ ಮಾಡುವಂತ ಸಾಧ್ಯತೆಗಳಿದೆ. ನಿನ್ನೆ ಸಚಿವ ಸಂಪುಟ ಸಭೆ ನಡೆದಿತ್ತು. ಆ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ತೀವ್ರವಾಗಿ ವಿರೋಧ ಮಾಡಲಾಗಿತ್ತು. ನರೇಗಾ ವಿಚಾರದಲ್ಲಿ ರಾಜಕೀಯ ಹೋರಾಟ ಇನ್ನಷ್ಟು ತೀವ್ರಗೊಳಿಸೋದು, ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತರದೆ ಪರಿಷ್ಕರಣೆ ಮಾಡೋದು, ಕೇಂದ್ರಕ್ಕೆ ಒತ್ತಡ ಹೇರೋದಕ್ಕೆ ವಿವಿಧ ಹಂತದಲ್ಲಿ ಪ್ರತಿರೋಧ ಒಡ್ಡೋದು, ಕರ್ನಾಟಕದ್ದೇ ಪ್ರತ್ಯೇಕ ಕಾನೂನು ರಚಿಸುವ ಬಗ್ಗೆ ನಿರ್ಧಾರ ಮಾಡೋದು, ರಾಜ್ಯದ ಅನುದಾನವನ್ನು ಬಳಸಿ ಪ್ರತ್ಯೇಕ ಯೋಜನೆ ಜಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದು, ಕಾಂಗ್ರೆಸ್ ಸಮಾನ ಮನಸ್ಕ ರಾಜ್ಯಗಳ ಜೊತೆಗೆ ಚರ್ಚೆ ಮಾಡಿ ಇದೀಗ ಹೋರಾಟ ಮಾಡೋದು. ಇತ್ತೀಚೆಗೆ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಇದನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ, ವಿಜಿರಾಮ್ಜಿ ಅಂತ ಇದನ್ನು ವಾಪಸ್ ಪಡಿಬೇಕು. ಇದು ಅಂದರೆ ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜಟಾಪಟಿ ಆಗ್ತಾ ಇತ್ತು. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ಅಭಿಪ್ರಾಯ ವ್ಯಕ್ತಪಡಿಸೋರಿದ್ದಾರೆ.